ತಲೆಗಾಕಿಲ್ಲ ಅನ್ಸುತ್ತೆ. ಈ ಹೈಕಮಾಂಡ್ ಏನು ಹೇಳಿ ತಣ್ಣಗೆ ಅಂತ ಏನಿಲ್ಲ, ಹೈಕಮಾಂಡ್ ಮಾಡಬೇಡಿ ಅಂತ ಹೇಳಿಲ್ಲಲ್ಲ. ಅದಕ್ಕಲ್ಲ ಸರ್, ಈಗ ಬಹಿರಂಗವಾಗಿ ನಾಯಕತ್ವ ಬದಲಾವಣೆಗೆ ಸಿಎಂ ಬೇರೆ ಬೇರೆ ಹೇಳಿದ್ದಾರೆ, ನಮ್ಮ ನಾಯಕರಾದಂತ ಎಸಿ ಅಧ್ಯಕ್ಷ ಹೇಳಿದ್ದಾರೆ, ಯಾವ್ದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು. ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ, ಹೈಕಮಾಂಡ್ ಜೊತೆ ಬಂದು ಮಾತಾಡಿರೋದು, ನಿಮ್ಮ ಸಮಸ್ಯೆಗಳು ತೊಂದರೆ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ಶಿಸ್ತನ್ನು ಕಾಪಾಡಿ. ಯಾವುದು ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ? ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್. ಹೀಗಾಗಿ ಏನ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಹಾಗಾಗಿ ನಾವು ಮಾತಾಡ್ಬೇಕಾದ ಅಗತ್ಯ ಇಲ್ಲ. ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯಕ್ಕೆ ಇರೋದು. ಅವಕಾಶ ಸಿಕ್ತಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಸೂಚಿತ ಸಮುದಾಯಗಳಿಗೆ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಬೇಕು. ಸರ್, ಅಧಿಕಾರಕ್ಕೆ ಬಂದಾಗ ಒಂದ್ಸರಿ ದಲಿತ ಮುಖ್ಯಮಂತ್ರಿ ಒಂದು ವಿಚಾರ ಮೊದಲೇ ಬರುತ್ತೆ, ಅದಾದ್ಮೇಲೆ ಮತ್ತೆ ತನಗಾಗುತ್ತೆ. ಆ ವಿಚಾರವಾಗಿ ಗಟ್ಟಿಯಾಗಿ ಇದು ಆಗ್ತಾ ಇಲ್ಲ. ನೋಡಿ, ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಿದೆ. ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ನಮ್ಮ ಜನ ಅನ್ನೋದನ್ನ ಬಯಸಿದ್ರು. ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ, ಆಶೀರ್ವಾದ ಸಿಗುತ್ತೆ, ಆ ಸಂದರ್ಭದಲ್ಲಿ ಆಗುತ್ತೆ. ಅದು ನೋಡೋಣ, ಕಾನೂನು ಚೌಕಟ್ಟಲ್ಲಿ ಏನೇನಿದೆ, ಸಂವಿಧಾನದ ಅವಕಾಶಗಳಿರೋದನ್ನೆಲ್ಲ ಪರಾಮರ್ಶಿಸಿ ಆಮೇಲೆ ತೀರ್ಮಾನ ಆಗುತ್ತೆ. ಇನ್ನೂ ತಲೆಗಾಕಿಲ್ಲ ಅನ್ಸುತ್ತೆ. ಈ ಹೈಕಮಾಂಡ್ ಏನು ಹೇಳಿ ತಣ್ಣಗೆ ಅಂತ ಏನಿಲ್ಲ, ಹೈಕಮಾಂಡ್ ಮಾಡಬೇಡಿ ಅಂತ ಹೇಳಿಲ್ಲಲ್ಲ. ಅದಕ್ಕಲ್ಲ ಸರ್, ಈಗ ಬಹಿರಂಗವಾಗಿ ನಾಯಕತ್ವ ಬದಲಾವಣೆಗೆ ಸಿಎಂ ಬೇರೆ ಬೇರೆ ಹೇಳಿದ್ದಾರೆ, ನಮ್ಮ ನಾಯಕರಾದಂತ ಎಸಿ ಅಧ್ಯಕ್ಷ ಹೇಳಿದ್ದಾರೆ, ಯಾವ್ದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು. ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ, ಹೈಕಮಾಂಡ್ ಜೊತೆ ಬಂದು ಮಾತಾಡಿರೋದು, ನಿಮ್ಮ ಸಮಸ್ಯೆಗಳು ತೊಂದರೆ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ಶಿಸ್ತನ್ನು ಕಾಪಾಡಿ. ಯಾವುದು ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ? ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್. ಹೀಗಾಗಿ ಏನ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಹಾಗಾಗಿ ನಾವು ಮಾತಾಡ್ಬೇಕಾದ ಅಗತ್ಯ ಇಲ್ಲ. ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯಕ್ಕೆ ಇರೋದು. ಅವಕಾಶ ಸಿಕ್ತಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಸೂಚಿತ ಸಮುದಾಯಗಳಿಗೆ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಬೇಕು. ಸರ್, ಅಧಿಕಾರಕ್ಕೆ ಬಂದಾಗ ಒಂದ್ಸರಿ ದಲಿತ ಮುಖ್ಯಮಂತ್ರಿ ಒಂದು ವಿಚಾರ ಮೊದಲೇ ಬರುತ್ತೆ, ಅದಾದ್ಮೇಲೆ ಮತ್ತೆ ತನಗಾಗುತ್ತೆ. ಆ ವಿಚಾರವಾಗಿ ಗಟ್ಟಿಯಾಗಿ ಇದು ಆಗ್ತಾ ಇಲ್ಲ. ನೋಡಿ, ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಿದೆ. ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ನಮ್ಮ ಜನ ಅನ್ನೋದನ್ನ ಬಯಸಿದ್ರು. ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ, ಆಶೀರ್ವಾದ ಸಿಗುತ್ತೆ, ಆ ಸಂದರ್ಭದಲ್ಲಿ ಆಗುತ್ತೆ. ಅದು ನೋಡೋಣ, ಕಾನೂನು ಚೌಕಟ್ಟಲ್ಲಿ ಏನೇನಿದೆ, ಸಂವಿಧಾನದ ಅವಕಾಶಗಳಿರೋದನ್ನೆಲ್ಲ ಪರಾಮರ್ಶಿಸಿ ಆಮೇಲೆ ತೀರ್ಮಾನ ಆಗುತ್ತೆ.